ಏನ್ರಿ ಕಾಕ್ರೇಜ್ ಹಾವಳಿ ಕಾಕ್ರೇಜ್ ಹಾವಳಿ ಕಾಕ್ರೇಜ್ ಹಾವಳಿ ಇದ್ ನೋಡ್ರಿ, ಇವರ ಕರ್ಮ ನೋಡ್ರಿ. ಇವನ್ ಯಾರೋ US ಇರೋದಂತ US ಇದ್ಕೊಂಡು ಅಮೆರಿಕದ ಬಗ್ಗೆ ಅಲ್ಲಿ ನೋಡೋದ್ ಬಿಟ್ಕೊಂಡು ನಮ್ಮ ಇಂಡಿಯಾಕ್ಕೆ ಯಾವ ರೀತಿ ಒಕ್ಕರ್ಸ್ಕೊಳ್ತಾರೆ ನೋಡ್ರಿ. ಅದು ಕರ್ನಾಟಕದಲ್ಲಿ ಬಂದ್ಕೊಂಡಿದ್ನೇನ್ ತಮಿಳ್ನಾಡು ಅಂದ್ಕೊಂಡು ಹೇಳಿದಾರೋ ತಿಳ್ಕೊಂಡಿದಾರೋ ಅಥವಾ ಕರ್ನಾಟಕ ಅಂದ್ಕೊಂಡಿದಾರೋ. ನಾಳೆ ಪ್ರತಿಭಟನೆ ನಡೀತಾ ಇದೆಯಂತೆ. ನಾಳೆ ಸಂಜೆ 4 ಗಂಟೆಗೆ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಇದೆ. ಸಂಪೂರ್ಣವಾಗಿ ನೋಡಿ ತಮಿಳುಮಯ. ಇವರೆಲ್ಲ ಏನಕ್ಕೆ ಈ ಉದ್ದೇಶದಿಂದ ಬರಲಿಲ್ಲ. ಕಾಕ್ರೇಜ್ ಅನ್ನುವ ಒಂದು ಪಾರ್ಟಿ ನನಗೆ ಈ ನೀಟ್ ವಿಷಯದಲ್ಲಿ ಇವರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ನೀಟ್ ಸೋರಿಕೆ ಇದೇನು ಮೊದಲಲ್ಲ. ಅದಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳು ಈಗಾಗಲೇ ಒಂದು ಮಾತನ್ನು ಹೇಳಿದ್ದಾರೆ. ಏನಂತ ಹೇಳಿದ್ರೆ, ಇದನ್ನ ಎಲ್ಲದನ್ನೂ ಆನ್ಲೈನ್ ಅಲ್ಲಿ ಮಾಡ್ತೀವಿ, ಆನ್ಲೈನ್ ಪ್ರಕಾರ ಮಾಡ್ತೀವಿ ಅಂತ ಬಿಟ್ಟು ಹೇಳಿದ್ದಾರೆ. ಅದು ಹೇಳಿದ್ರ ಮೇಲೂ ಕೂಡ ಈ ಬಾರಿ ಈ ರೀತಿ ನೋಡಿ, ತಮಿಳಿನಲ್ಲಿ ಕರ್ನಾಟಕದಲ್ಲಿ ಪ್ರತಿಭಟನೆ ಮಾಡೋದನ್ನ ತಮಿಳಿನಲ್ಲಿ ಮಾಡಿ ಕೊಡುವಂತ ಕೆಲಸ ಮಾಡಿದ್ದಾರೆ. ಎಲ್ಲ ಕನ್ನಡ ಪರ ಹೋರಾಟಗಾರರಿಗೆ ನಾನು ಮನವಿಯನ್ನ ಮಾಡ್ತಾ ಇದ್ದೀನಿ. ಇವ್ರನ್ನ ಹೀಗೆ ಬೆಳೆಯಕ್ ಬಿಟ್ಟಿದ್ದೆ ಹೋದಾದ್ರೆ, ಇವರಿಗೆ ಹಿಟ್ ಸಿಂಪಡಣೆ ಏನಾದ್ರು ನಾವು ಮಾಡಿಲ್ಲ ಅಂತ ಹೇಳಿದ್ರೆ ಈ ಜಿರಳೆ ಯಾವತ್ತೂ ಗೊತ್ತಲ್ಲ ನಿಮಗೆ, ಒಂದೊಂದು ಮೂಲೆಗೂ ಹೋಗಿ ಬಟ್ಟೆಯನ್ನು ಕೊಚ್ಚಾಕುವಂತ ಕೆಲಸ ಮಾಡುತ್ತೆ. ಅದೇ ಕೆಲಸಕ್ಕೆ ಇದು ಕೈ ಹಾಕಿದೆ. ನಮ್ಮ ಭಾರತದಲ್ಲಿನ ಒಗ್ಗಟ್ಟು, ನಮ್ಮ ಕರ್ನಾಟಕದಲ್ಲಿರೋ ಒಗ್ಗಟ್ಟು ಮತ್ತು ಕರ್ನಾಟಕದಲ್ಲಿರುವಂತಹ ಸೌಮ್ಯತೆಯನ್ನು ಹಾಳು ಮಾಡ್ಲಿಕ್ಕಾಗಿ, ಇಲ್ಲಿಯ ಒಂದು ಸಂಸ್ಕೃತಿಯನ್ನು ಹಾಳು ಮಾಡ್ಲಿಕ್ಕಾಗಿ ಬಂದಿದೆಯೇನೋ ಗೊತ್ತಿಲ್ಲ. ನೋಡ್ರಿ ಇವ್ರಿಗೆ ಎಷ್ಟು ಧೈರ್ಯ ಇರಬೇಕು. ಕರ್ನಾಟಕದಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ತಮಿಳಿನಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇದು ತಮಿಳುನಾಡಿನಲ್ಲಿ ನಡೀತಾ ಇದೆ ಅಥವಾ ಕರ್ನಾಟಕದಲ್ಲಿ ನಡೀತಾ ಇದೆಯಾ? ನಾಳೆ 4 ಗಂಟೆಗೆ ನಮ್ಮ ಕಾರ್ಯಕರ್ತರು ಎಲ್ಲರೂ ಸೇರಿ ಹಿಟ್ಟು ತಗೊಂಡು ಸಿಂಪಡಣೆ ಮಾಡುವಂತ ಕೆಲಸನ ನಾವು ಮಾಡ್ತೇವೆ. ಯಾವುದೇ ಕಾರಣಕ್ಕೂ ಪೊಲೀಸ್ ಇಲಾಖೆ ಇದಕ್ಕೆ ಅನುಮತಿ ಕೊಡಬಾರದು. ಪೊಲೀಸ್ ಇಲಾಖೆ ಇದನ್ನ ತಕ್ಷಣ ಬಂದ್ ಮಾಡಲೇಬೇಕು. ಈ ಪ್ರತಿಭಟನೆಗೆ ಅವಕಾಶ ಕೊಡಬಾರದು. ಕೊಟ್ಟಿದ್ದೇ ಹೌದಾದ್ರೆ 4 ಗಂಟೆಗೆ ನಾವು ಇವ್ರ ವಿರುದ್ಧ ಪ್ರತಿಭಟನೆ ಮಾಡ್ತೇವೆ. ಇವ್ರ ವಿರುದ್ಧ ಹಿಟ್ಟನ್ನ ತಗೊಬಂದು ಪ್ರತಿಭಟನೆ ಮಾಡುವಂತ ಕೆಲಸ ಮಾಡ್ತೀವಿ. ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ ಮಾಡುತ್ತೆ. ಏನು ಇವರ ಒಂದು ಉದ್ದಟತನ? ಕರ್ನಾಟಕದಲ್ಲಿ ಇದ್ಕೊಂಡು ಕರ್ನಾಟಕದಲ್ಲಿ ಇದರ ಅವಶ್ಯಕತೆ ನಮಗಿದೆಯಾ? ಕಾಕ್ರೋಚ್ ಅವಶ್ಯಕತೆ ನಮಗಿದೆಯಾ? ಕಾಕ್ರೋಚ್ ಅವಶ್ಯಕತೆ ಬಂದಿದೆ, ಪ್ರತಿಭಟನೆ ಮಾಡ್ತಾ ಇದೆ, ಮಾಡಿ ಹೋಗ್ಬೇಕು. ನಮ್ಮ ನಾಡಿನ ಭಾಷೆಗೆ ಯಾಕೆ ಧಕ್ಕೆ ತರುವಂತ ಕೆಲಸ ಮಾಡ್ತಾ ಇದ್ದಾರೆ ಇವರು? ಯಾವುದೇ ಕಾರಣಕ್ಕೂ ಮಾನ್ಯ ಪೊಲೀಸ್ ಆಯುಕ್ತರಲ್ಲಿ ನಾನು ಮನವಿಯನ್ನ ಮಾಡ್ಕೊಳ್ತಾ ಇದ್ದೇನೆ, ಈ ಹೋರಾಟಕ್ಕೆ ಅವಕಾಶ ಕೊಡಬಾರದು. ಈ ಹೋರಾಟವನ್ನ ಅವಕಾಶ ನೀವು ಕೊಟ್ಟಿದ್ದೆ ಹೋದರೆ ತಕ್ಷಣ ಕ್ಯಾನ್ಸಲ್ ಮಾಡಬೇಕಾಗುತ್ತೆ. ನಾಳೆ ನಾವು ಎಲ್ಲ ಕನ್ನಡ ಪರ ಸಂಘಟನೆಗಳು ಅಲ್ಲಿಗೆ ಬರಲಿಕ್ಕೆ ಒಂದು ಅವಕಾಶ ಆಗ್ತದೆ. ನಮ್ಮ ಸಂಘಟನೆಯ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ, ದಯವಿಟ್ಟು ಬಂದು ಈ ಒಂದು ಹೋರಾಟ ಇದು ಮಾಡಬಾರದು. ನಮ್ಮ ಭಾಷೆಗೆ ಧಕ್ಕೆ ತಂದು, ನಮ್ಮ ಸಂಸ್ಕೃತಿಗೆ ಧಕ್ಕೆ ತಂದು, ನಮಗೆ ಅವಶ್ಯಕತೆ ಇಲ್ಲ. ಇಲ್ಲಿ ಕಾಕ್ರೋಚಿನ ಅವಶ್ಯಕತೆ ನಮಗಿಲ್ಲ, ಜಿರಳೆ ಅವಶ್ಯಕತೆ ಇಲ್ಲ ನಮಗೆ. ಅದೇನಿದ್ರು ಮೋರಿ ಸೈಡಿಗೆ ಇರ್ಬೇಕು. ಇಲ್ಲಿ ಬಂದ್ಕೊಂಡು ನಮ್ಮ ವ್ಯವಸ್ಥೆಯನ್ನು ಹಾಳು ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೋಡಿ ಎಷ್ಟು ಬೇಸರ ಆಗ್ತದೆ ನೋಡ್ರಿ. ಎಲ್ಲಿದ್ದೀವಿ ನಾವು? ಇದು ಯಾರು? ಇದರ ಮೂಲ ಹುಟ್ಟು ಯಾರು? ಯಾಕಾಗಿ ಮಾಡ್ತಾ ಇದ್ದಾರೆ ಇದನ್ನ? ಇದೊಂಥರ ಯಾವುದೋ ಒಂಥರ ಪ್ಲಾನ್ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಏಕಾಏಕಿ ಬಂದು ಇವರಿಗೆ ಇದ್ದಕ್ಕಿದ್ದಂಗೆ ಭಾರತೀಯರ ಮೇಲೆ, ಅದು ಕರ್ನಾಟಕದವರ ಮೇಲೆ ಪ್ರೇಮ ಹುಟ್ಟಿ ಬರ್ತಾ ಇದೆ ಅಂತ ಹೇಳಿದ್ರೆ, ಇದೆಲ್ಲೋ ಯಾವುದೋ ಒಂದು ಪ್ಲಾನ್ ಇಟ್ಕೊಂಡು ಗಿಮಿಕ್ ಇಟ್ಕೊಂಡು ಬಂದಂಗೆ ಕಾಣ್ತಾ ಇದೆ. ನಾಡ ಭಾಷೆ ಅಂದ್ರೆ ಮೋಸ್ಟ್ಲಿ ಜನರಲ್ಲಿ ಭಾವನೆಗಳಿಗೆ ಧಕ್ಕೆ ತಂದು, ಅವರ ಭಾವನೆಗಳಿಗೆ ಧಕ್ಕೆ ತಂದು ರಾಜ್ಯಗಳಲ್ಲಿ ಹೊಡೆದಾಟ ಹಚ್ಚುವಂಥದ್ದು ಅಥವಾ ಕಿಚ್ಚು ಹತ್ತಿಸುವಂತ ಕೆಲಸಕ್ಕೆ ಎಲ್ಲೋ ಕೈ ಹಾಕ್ತಾ ಇದೆ ಅನಿಸ್ತಾ ಇದೆ. ಯಾಕಂದ್ರೆ ಇದನ್ನ ನೋಡಿದ್ರೆ ನಾವು ತಮಿಳನ್ನು ಬೈಬೇಕು. ಪಾಪ ಅವರು ತಮಿಳುನಾಡವ್ರು ಬಂದ್ ಮಾಡಿದ್ದಲ್ಲ ಇದು, ಇವರು ಮಾಡಿರೋದು. ಅಂದ್ರೆ ರಾಜ್ಯಗಳ ಮಧ್ಯೆ ಬೆಂಕಿ ಹಚ್ಚುವಂತ ಕೆಲಸ, ದೇಶಗಳ ಮಧ್ಯೆ ಬೆಂಕಿ ಹಚ್ಚುವಂತ ಕೆಲಸನ ಎಲ್ಲೋ ಮಾಡ್ತಾ ಇದ್ದಾರೆ ಇವರು ಕಾಕ್ರೋಚ್ ಅಂತ ಅನಿಸ್ತಾ ಇದೆ. ಅವಶ್ಯಕತೆ ಇಲ್ದಿದ್ದ ಕೆಲಸ ಇದು. ದಯವಿಟ್ಟು ಪೊಲೀಸ್ ಇಲಾಖೆಗೆ ನಾನು ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ಈ ನನ್ನ ವಿಡಿಯೋವನ್ನ ಖಂಡಿತವಾಗಿಯೂ ಪೊಲೀಸ್ ಇಲಾಖೆ ಗಮನಿಸುತ್ತೆ. ನಾಳೆ ಈ ಹೋರಾಟಕ್ಕೆ ನೀವು ಅವಕಾಶ ಕೊಟ್ಟಿದ್ದೆ ಹೋದಾದ್ರೆ ನಾವು ಹಿಟ್ಟು ತಗೊಂಡು ಅವ್ರ ಮುಂದೆ ನಿಲ್ಲಬೇಕಾಗತ್ತೆ. ಜಿರಳೆಗಳ ಮುಂದೆ ಹಿಟ್ಟನ್ನು ತಗೊಂಡು ಇದು ಮಾಡಬೇಕಾಗತ್ತೆ. ಯಾರು ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಾರೋ ಅವರ ಮುಖಕ್ಕೆ ಮಸಿಯನ್ನ ಬಳಿಯುವಂತ ಕೆಲಸನ ನಾವು ಮಾಡಬೇಕಾಗತ್ತೆ. ಇದು ಖಂಡಿತವಾಗಿಯೂ ಯಾವುದೇ ಕಾರಣಕ್ಕೂ ನಿಲ್ಸಲ್ಲ. ಇದ್ರ ಏನು ಅವಶ್ಯಕತೆ ಇದೆ? ಏಕಾಏಕಿ ಬರ್ತಾರೆ. ಏನೋ ನಮ್ಮ ತಮಿಳುನಾಡಿನಲ್ಲಿ ವಿಜಯ್ ಅವರು ಮುಖ್ಯಮಂತ್ರಿ ಆದ್ರು ಅಂದ ತಕ್ಷಣ ಇವರಿಗೆ ಎಲ್ಲೆಲ್ಲಿಂದ ಆ ದೀಪ್ಕೆ ಅಂತೆ. ಅವರಿಗೆ ಅಮೆರಿಕದಲ್ಲಿದ್ರೆ ಅಮೆರಿಕದಲ್ಲಿ ಇರಬೇಕು. ಇಲ್ಲಿವರೆಗೆ ಅದಕ್ಕೆ ಏನು ಅವರಿಗೆ ಇಂಡಿಯಾದ ಅಲ್ಲಿ ಅವರ ಕೊಡುಗೆ ಏನಿದೆ? ಇದೇನು ಯಾರೋ ಒಂದು ಇದನ್ನ ವ್ಯಕ್ತಿಗಳನ್ನ ಒಟ್ಟು ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಒಟ್ಟು ಹಾಕೋದಲ್ದೇನೆ ಇಲ್ಲಿ ಧರ್ಮಗಳ ಮಧ್ಯೆ, ಜಾತಿಗಳ ಮಧ್ಯೆ, ರಾಜ್ಯಗಳ ಮಧ್ಯೆ ವಿಷ ಬಿತ್ತುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇದ್ರಲ್ಲಿ ಗೊತ್ತಾಗ್ತದೆ. ಯಾಕಂದ್ರೆ ಇದು ತಮಿಳು ನೋಡಿದ ತಕ್ಷಣ ನಾವು ಬೈಬೇಕಾಗಿತ್ತು ತಮಿಳನ್ನ.
ಇದನ್ನು ಸುಡ್ತೀವಿ. ಸುಟ್ಟಾಗ ಏನಾಗ್ತದೆ, ತಮಿಳುನಾಡಿಗೂ ಮತ್ತು ಕರ್ನಾಟಕಕ್ಕೂ ಇದಾಗ್ತದೆ, ಸಮಸ್ಯೆ ಆಗ್ತದೆ. ಆದ್ರಿಂದ ಅದು ಅವ್ರ ಉದ್ದೇಶ ಏನು, ಇದನ್ನ ಜಗಳಕ್ಕೆ ತಗೋಬೇಕು, ರಾಜ್ಯಗಳ ಮಧ್ಯೆ ಗಲಾಟೆ ಆಗಬೇಕು. ಇದು ಸೂಕ್ಷ್ಮ ವಿಷಯ, ಇದನ್ನ ಬಹಳ ಅರ್ಥಕೋಬೇಕಾಗತ್ತೆ. ರಾಜ್ಯಗಳ ಮಧ್ಯೆ ಜಗಳ ಆಗಬೇಕು, ಅದ್ರ ಮಧ್ಯೆ ನಮ್ದು ಬೇಳೆ ಬೇಯಬೇಕು ಅನ್ನೋ ಏನೋ ಒಂದು ವಿಶೇಷ ಇದೆ ಅವರಲ್ಲಿ, ಟಾರ್ಗೆಟ್ ಇದೆ. ಇಲ್ಲ ಅಂತ ಹೇಳಿದ್ರೆ ಇದು ಮಾಡ್ಲಿಕ್ಕೆ ಸಾಧ್ಯತೆನೇ ಇಲ್ಲ. ಇಲ್ಲಿಯ ತಮಿಳರನ್ನೆಲ್ಲ ಒಟ್ಟು ಹಾಕಿ ಏನಾದ್ರೂ ಎತ್ತುಕಟ್ಟಿ ಕನ್ನಡಿಗರ ವಿರುದ್ಧ ಎತ್ತುಕಟ್ಟುವಂತ ಮನಸ್ಥಿತಿ ಇದೆಯಾ? ಅಥವಾ ನೀಟಿನ ವಿರೋಧಿಸೋದು ಅಂತ ಹೇಳ್ತಾರೆ. ನೀಟ್ ವಿರೋಧಿಸೋದಕ್ಕೆ ಕರ್ನಾಟಕದಲ್ಲಿ ಕನ್ನಡಿಗರೇ ಇದ್ದಾರೆ, ಅವ್ರನ್ನ ಹಿಡ್ಕೊಂಡೇ ನೀಟ್ ವಿರೋಧಿಸಿ. ನಿಮಗೆ ಬೆಂಬಲಿಸುವಂತ ಕೆಲವು ಪಕ್ಷಗಳಿದಾವೆ, ಅದನ್ನ ಹಿಡ್ಕೊಂಡು ಬೆಂಬಲಿಸಿ. ಇದು ಯಾಕೆ ತಮಿಳು ಯಾಕೆ ಇಲ್ಲಿ ಮಧ್ಯೆ ತಮಿಳು ಯಾಕೆ ಬಂತು? ಯಾಕೆ ಈ ರೀತಿ ಮಾಡ್ತಾ ಇದ್ರಿ? ಇದನ್ನ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ, ಮಾನ್ಯ ಗೃಹ ಸಚಿವರೇ, ಇದನ್ನ ಯಾಕೆ ಅವಕಾಶ ಕೊಡ್ತೀರಿ? ನೀವು ಬಹಳ ಸ್ಟ್ರಿಕ್ಟ್ ಇದ್ದೀರಿ, ನೀವು ಮೊನ್ನೆ ಎಲ್ಲ ಬಹಳ ಒಳ್ಳೆ ಆದೇಶಗಳನ್ನ ಮಾಡಿದಿರಿ, ಇದಕ್ಕೆ ಯಾಕೆ ಅವಕಾಶ ಕೊಡ್ತಾ ಇದ್ದೀರಿ? ಎಲ್ಲೋ ಒಂದೆರಡು ಭಾಷೆ ಕರಾವಳಿ ಅಂದ್ರೆ ಪಂಚಭಾಷೆಗಳಲ್ಲಿ ಪಂಚದ್ರಾವಿಡ ಭಾಷೆಗಳಲ್ಲಿ ಒಂದಾದಂತ ತುಳುವನ್ನ ಮಾತಾಡಿದ್ದಕ್ಕೆ ಕರಾವಳಿಗರೆಲ್ಲೋ ತುಳುವನ್ನ ಮಾತಾಡಿದ್ರೆ ಅದನ್ನ ಪ್ರಶ್ನೆ ಮಾಡುವಂತ ಹಲವಾರು ವ್ಯಕ್ತಿಗಳಿದ್ದೀರಿ. ಯಾಕೆ ಇದನ್ನ ಪ್ರಶ್ನೆ ಮಾಡ್ತಾ ಇಲ್ಲ? ಈ ಕಾಕ್ರೋಚ್ ಯಾರು? ಈ ಕಾಕ್ರೋಚ್ ಯಾಕೆ ಬಂದ್ರು ನಮಗೆ? ಇದು ಯಾಕೆ ನಮಗೆ ಬೇಕು? ಅವಶ್ಯಕತೆ ಇದೆ. ನಮ್ಮ ಭಾಷೆಗಳನ್ನ, ನಮ್ಮಲ್ಲಿರುವ ನಮ್ಮ ನಾಡಿನ ಭಾಷೆಗಳು, ಅಣ್ಣ ತಮ್ಮ ಸಹೋದರ ಭಾಷೆಗಳನ್ನ ನಾವು ಮಾತಾಡ್ಲಿಕ್ಕೆ ನಾವು ಇಷ್ಟ ಇಲ್ಲ. ಪಂಚ ದ್ರಾವಿಡಗಳಲ್ಲಿ ಒಂದಾದ ಭಾಷೆನ ನಾವು ಮಾತಾಡಿದ್ರೆ ಇಷ್ಟಪಡಲ್ಲ. ಇದನ್ನ ಯಾಕೆ ನೋಡ್ಕೊಂಡು ಸುಮ್ಮನಿದೀವಿ? ಇದೇನಿದು? ನಾಳೆ ಇದರಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಸಂಜೆ 4 ಗಂಟೆಗೆ ಇದಿದೆ, ಪ್ರತಿಭಟನೆ ಇದೆ. ಅಂದ್ರೆ ಇದು ಸುಮ್ಮನೆ ಒಂದು ಅಂದಾಜಿಗೆ ನೋಡಿ 4 ಹೇಳ್ತಾ ಇದ್ದೇನೆ, ನನಗೆ ತಮಿಳು ಬರೋದಿಲ್ಲ, ಯಾಕಂದ್ರೆ ನಾನು ಕೇಳ್ಪಟ್ಟೆ ಇದನ್ನ. ಇಷ್ಟು ಗಂಟೆಗೆ ಇದೆ. ಇದು ಯಾವ ಇವರು ಏನ್ ಮಾಡ್ತಾ ಇದ್ದಾರೆ? ದಯವಿಟ್ಟು ಸರ್ಕಾರಕ್ಕೆ ನಾನು ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಮತ್ತು ಪೊಲೀಸ್ ಅಧಿಕಾರಿಗಳಲ್ಲಿ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ. ದಯವಿಟ್ಟು ನಾಳೆ ಈ ಪ್ರತಿಭಟನೆಗೆ ಅವಕಾಶ ಕೊಡಬೇಡಿ. ನೀವು ಅವಕಾಶ ಕೊಟ್ಟಿದ್ದೆ ಹೋದರೆ ನಾಳೆ ಮಧ್ಯಾಹ್ನ 2 ಗಂಟೆಗೆ ನಾನು ನನ್ನ ಆಫೀಸಿಂದ ಹೊರಡ್ತೀನಿ. 2 ಗಂಟೆಗೇನೆ ಎಷ್ಟು ಜನರು ಬರ್ತಾರೋ ಅಷ್ಟು ಜನನ ಕರೆದು 2 ಗಂಟೆಗೆ ಹೋಗಿ ಆ ಪ್ರತಿಭಟನೆ ವಿರುದ್ಧ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ. ಯಾವುದಕ್ಕಾಗಿ ಇದು? ಯಾವುದಕ್ಕಾಗಿ? ಕೇಂದ್ರ ಸರ್ಕಾರ ಹೇಳ್ತು ನೀಟು ಇದನ್ನ ವ್ಯವಸ್ಥೆಯನ್ನ ಬೇರೆ ಆನ್ಲೈನ್ ವ್ಯವಸ್ಥೆಯನ್ನ ಮಾಡ್ತೀವಿ ಅಂತ. ಇಲ್ಲಿವರೆಗೂ ಲೀಕ್ ಆಗ್ತಾನೆ ಬಂದಿದೆ ಎಲ್ಲದರಲ್ಲೂ. ಬರೀ ಇದು ಒಂದು ವಿಷಯ ಅಲ್ಲ, ಪ್ರತಿ ಒಂದರಲ್ಲೂ ಆಗಿದೆ. SSLC ಮಾಸ್ಕ್ ಇದು ಕೂಡ ಲೀಕ್ ಆಗಿದ್ದಿದೆ ಇಲ್ಲಿವರೆಗೆ, ಅದು ಏನು ಹೊಸ್ತಲ್ಲ. ಬಟ್ ಈಗ ಇದನ್ನೇ ಹಿಡ್ಕೊಂಡು ಅಮೆರಿಕದಿಂದ ಬಂದು ಪ್ರತಿಭಟನೆ ಮಾಡುವಂತ ವ್ಯವಸ್ಥೆ ಯಾಕೆ? ಈಗಾಗಲೇ ಬಹಳಷ್ಟು ಟ್ರಸ್ಟ್ಗಳು ಇದ್ರ ಮುಖಾಂತರವಾಗಿ ಏನೇನೋ ಕೆಲಸಗಳಾಗ್ತಾ ಇತ್ತು ಮೊದಲೇ ಒಂದು ಪಂಗಡದಿಂದ. ಅದಕ್ಕೆಲ್ಲ ಬ್ರೇಕ್ ಬಿದ್ದಿದೆ. ಈಗ ಮೋಸ್ಟ್ಲಿ ಈ ಹೊಸ ಅವತಾರದಲ್ಲಿ ಇದು ಬಂದಂಗೆ ಕಾಣಿಸ್ತಾ ಇದೆ. ಖಂಡಿತವಾಗಿಯೂ ಇದು ಹೊಸ ಅವತಾರದಲ್ಲಿ ಬಂದಂಗೆ ಕಾಣಿಸ್ತಾ ಇದೆ. ಇದನ್ನ ನಾವು ವಿರೋಧಿಸಲೇಬೇಕಾಗಿದೆ. ನಾವು ವಿರೋಧಿಸಿಲ್ಲ ಅಂದ್ರೆ ಆಗಲ್ಲ. ನಾಳೆ ನನ್ನ ಆತ್ಮೀಯ ಬಂಧುಗಳಲ್ಲಿ ನಾನು ಕೇಳೋದೊಂದೇ, ಕನ್ನಡಿಗ ಬಂಧುಗಳಲ್ಲಿ ಕೇಳೋದೊಂದೇ, ಇವತ್ತು ಇದನ್ನ ತಮಿಳನ್ನ ಹಾಕೊಂಡಿದ್ದಾರೆ, ನಾಳೆ ತಮಿಳು ಭಾಷೆನೇ ಇದು ಮಾಡಿ ಅನ್ಬೋದು, ಅಥವಾ ಅಮೆರಿಕದ ಭಾಷೆನ ಇಲ್ಲಿ ಉಪಯೋಗಿಸಿ ಅಂತ ಹೇಳ್ಬೋದು. ನಮಗೆ ಇವರ ಅವಶ್ಯಕತೆ ಇಲ್ಲ. ನಮಗೆ ನಮ್ಮ ನಾಡಿನ ನೀವು ಯಾವ್ದಾದ್ರು ಪಕ್ಷಗಳಿಗೆ ಬೆಂಬಲ ಕೊಡಬೇಕು ಅಂದ್ರೆ ನಮ್ಮ ನಾಡಿನ ಪಕ್ಷಗಳಿದೆ, ಪ್ರಾದೇಶಿಕ ಪಕ್ಷಗಳಿದೆ, ರಾಜ್ಯ ಪಕ್ಷಗಳಿದೆ, ರಾಷ್ಟ್ರ ಪಕ್ಷಗಳಿದೆ. ನಾವು ಅದನ್ನ ಮಾಡೋಣ. ಇದು ಯಾವುದೋ ಇದು ಬಂದ್ಬಿಟ್ಟು ಇಲ್ಲಿ ನಮ್ಮ ಭಾಷೆಯನ್ನ ಈಗಲೇ ಹಾಳು ಮಾಡ್ತಾ ಇದೆ ಅಂದ್ರೆ ಇದನ್ನ ಹತ್ರ ಸುಳಿಲಿಕ್ಕೆ ಕೂಡ ಬಿಡಬಾರ್ದು. ನಮ್ಮ ಭಾಷೆಗೆ, ನಮ್ಮ ಸಂಸ್ಕೃತಿಗೆ, ನಮ್ಮ ಒಂದು ಪರಂಪರೆಗೆ ಧಕ್ಕೆಯನ್ನ ತರ್ತಾ ಇದ್ದಾರೆ ಅಂದ್ರೆ ಅವರನ್ನ ಹತ್ರ ಕೂಡ ಸುಳಿಯಕ್ ಬಿಡಬಾರ್ದು. ಇದನ್ನ ನೆನ್ಪಿಟ್ಕೊಳ್ಳಿ. ಇದಕ್ಕೆ ಖಂಡಿತವಾಗಿಯೂ ಇದನ್ನ ಕ್ಯಾನ್ಸಲ್ ಏನಾದ್ರೂ ಮಾಡಿಲ್ಲ ಅಂತ ಹೇಳಿದ್ರೆ ಪೊಲೀಸ್ ಅವರು ನಾಳೆ ಮಧ್ಯಾಹ್ನ 2 ಗಂಟೆಗೆ, ಇದು 4 ಗಂಟೆಗಿದೆ, 2 ಗಂಟೆಗೆ ನಾನು ಅಲ್ಲಿಗೆ ಹೋಗ್ತೇನೆ. ನನ್ನ ಕಚೇರಿ ಬಳಿ ಜನ ಸೇರ್ಬಿಟ್ಟು ಕಚೇರಿಯಿಂದ ನಾವು ಅಲ್ಲಿಗೆ ಹೋಗಿ ಅವರಿಗೆ ಯಾರು ಇದು ಮಾಡ್ತಾರೋ ಅವರಿಗೆ ಮಸಿ ಬಳಿಯುವಂತ ಕೆಲಸವನ್ನು ಮಾಡಬೇಕಾಗತ್ತೆ. ಹಿಟ್ಟನ್ನ ತಗೊಂಡು ಹೋಗ್ತೀವಿ, ನೋಡೋಣ ಅದು ಎಷ್ಟು ಜಿರಳೆಗಳಿದಾವಂತ ನೋಡ್ಲೇಬೇಕು ನಾವು ಅದನ್ನ. ಯಾಕೆಂದ್ರೆ ನಮ್ಮ ಕನ್ನಡಕ್ಕೆ, ನಮ್ಮ ಕರ್ನಾಟಕಕ್ಕೆ, ನಮ್ಮ ಪರಂಪರೆಗೆ ಧಕ್ಕೆ ಏನಾದ್ರು ಬಂದಿದ್ದೆ ಹೋದಾದ್ರೆ ಸುಮ್ಮನೆ ಕೂತ್ಕೊಳ್ಳೋರಲ್ಲ. ಎಲ್ಲ ಹೋರಾಟ ಬಂಧುಗಳೆಲ್ಲ ಕೇಳ್ತಾ ಇದ್ದೀನಿ, ದಯವಿಟ್ಟು ನಾವು ಇದನ್ನ ಬಂದ್ ಮಾಡಿಸ್ಬೇಕಾಗತ್ತೆ. ಈ ಹೋರಾಟಕ್ಕೆ ಇಲ್ಲಿ ಅವಕಾಶ ಕೊಡಬಾರ್ದು ಅವರಿಗೆ. ಇವ್ರು ಹೋಗ್ಲಿ ತಮಿಳುನಾಡಲ್ಲಿ ಹೋಗಿ ಹೋರಾಟ ಮಾಡಲಿ. ಅಲ್ಲಿ ಏನಾದ್ರು ವಿಜಯ್ ಅವರು ಏನಾದ್ರು ಅವಕಾಶ ಕೊಟ್ಟಿದ್ದೆ ಹೋದಾದ್ರೆ ಅಲ್ಲಿ ಹೋಗಿ ಹೋರಾಟ ಮಾಡಲಿ. ನಮ್ಮ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರೇ, ನೀವು ದಯವಿಟ್ಟು ಅವಕಾಶ ಕೊಡಬಾರ್ದು. ಪ್ರಿಯಾಂಕಾ ಖರ್ಗೆ ಅವರೇ, ದಯವಿಟ್ಟು ಇದಕ್ಕೆ ಅವಕಾಶ ಕೊಡಬಾರ್ದು. ಇದು ಕೊಟ್ಟಿದ್ದೆ ಹೋದಾದ್ರೆ ನೀವು ನ್ಯಾಯದಲ್ಲಿ ಇಲ್ಲ ಅಂತ ಅರ್ಥ, ನೀವು ಮಾತನಾಡುವ ಮಾತಿಗೂ ಆಡುವ ಕೃತ್ಯಕ್ಕೂ ಸರಿ ಇಲ್ಲ ಅಂತ ಅರ್ಥ ಆಗ್ತದೆ. ಹಾಗಾಗಿ ಖಂಡಿತವಾಗಿಯೂ ಈ ಇದ್ರ ವಿರುದ್ಧ ನಾವು ನಾಳೆ ಹೋರಾಟ ಮಾಡ್ತೇವೆ. ಯಾವುದೇ ಪರ್ಮಿಷನ್ ಇಲ್ಲ. ಯಾಕಂದ್ರೆ ಈಗಾಗಲೇ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಪೊಲೀಸವರಿಗೆ ಇದೇ ಪರ್ಮಿಷನ್.
ನಾಳೆ ಇವರಿಗೆ ಹೋರಾಟಕ್ಕೆ ಅವಕಾಶ ಕೊಡಬೇಡಿ, ಇವರಿಗೆ ಹೋರಾಟ ಕೊಟ್ಟಿದ್ದೆ ಹೋದಾದ್ರೆ ನಾವು ನಾಳೆ ಮಧ್ಯಾಹ್ನ 2 ಗಂಟೆಗೆ ಇಲ್ಲಿಂದ ಬಿಟ್ಟು 4 ಗಂಟೆಯಲ್ಲಿ ಅಲ್ಲಿ ಕೂತ್ಕೊಂಡು ಅವ್ರಿಗೆ ಯಾವ ಕಾರಣಕ್ಕೂ ಹೋರಾಟಕ್ಕೆ ನಾವು ಕೊಡಲ್ಲ, ನಾವು ಮಾಡಕ್ ಬಿಡೋದೇ ಇಲ್ಲ. ತಮಿಳ್ ಹೋರಾಟ ಇಲ್ಲಿ ಬೇಡ. ಕರ್ನಾಟಕದ ವಿಷಯದಲ್ಲಿ ತಮಿಳ್ನಲ್ಲಿ ಬಂದು ಹೋರಾಟ ಮಾಡಬೇಕಾದ ವಿಷಯ ಅದು ಯಾರು ಅಮೆರಿಕದವರು, ತಮಿಳ್ನಾಡಿನವರಲ್ಲ. ಇಲ್ಲಿ ಜಾತಿಗಳ ಮಧ್ಯೆ ವಿಷಬೀಜ ಬಿತ್ತುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ದಯವಿಟ್ಟು ಅದಕ್ಕೆ ಅವಕಾಶವನ್ನ ನಾವು ಕೊಡಲ್ಲ. ಇದು ನಮ್ಮ ಎಲ್ಲ ಕನ್ನಡ ಹೋರಾಟಗಾರರು ಎಚ್ಚೆತ್ಕೊಳ್ಬೇಕು ಅಂತ ಬಿಟ್ಟು ಮನವಿಯನ್ನು ಮಾಡ್ತೇನೆ.